ಹೃದಯಾಘಾತ ಇತ್ತೀಚೆಗೆ ಯುವ ಜನತೆಯನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಯುವ ಜನರು ಹಾರ್ಟ್ ಅಟ್ಯಾಕ್ನಿಂದ ಸಾಯುವಂಥ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಯದೇವದ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ಕೆಲ ದಿನಗಳಿಂದ ತಾವು ನೋಡ್ತಾ ಇರ್ಬೋದು, ಯುವ ಜನರು ಹಾರ್ಟ್ ಅಟ್ಯಾಕಿಂದ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ದಾರೆ. ಏನು ಸಮಸ್ಯೆ ಸರ್? ಸುಮಾರು ಕಾರಣಗಳಿರೋದು. ಒಂದು ಲೈಕ್ ಹೊರಗಡೆಯಿಂದ ಹೋಟೆಲ್ ಊಟ ಮಾಡೋದು ಹೆಚ್ಚಾಗಿದೆ, ಹ್ಯಾಬಿಟ್ಸ್ ಹೆಚ್ಚಾಗಿದೆ, ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಗುಟ್ಕಾ, ತಂಬಾಕು ಈ ಥರ ಹೆಚ್ಚಾಗಿದೆ. ಡಿಸ್ಟರ್ಬ್ಡ್ ಸ್ಲೀಪು ಅಂದರೆ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರೋದು, ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಹೆಚ್ಚಾಗಿದೆ. ದೆನ್ ಸ್ಟ್ರೆಸ್, ವರ್ಕ್ ಪ್ರೆಷರೇ ಆಗಲಿ, ಪಿಯರ್ ಪ್ರೆಷರೇ ಆಗಲಿ, ಸ್ಟ್ರೆಸ್ ಹೆಚ್ಚಾಗಿದೆ ಜನಕ್ಕೆ. ಸೊ ಇವೆಲ್ಲ ಕಾರಣ. ಪ್ಲಸ್ ಏನಂತಂತಂದರೆ ಜೆನೆಟಿಕ್ಸ್ ಅಂತಂದರೆ ನಮ್ಮ ತಂದೆ ತಾಯಿಯವರಿಗೆ ಹಾರ್ಟ್ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಅದು ಹಾರ್ಟ್ ಸಮಸ್ಯೆ ಒಂದು 10 ಇಯರ್ಸ್, 1 ಡೆಕೇಡ್ ಅರ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆ ಮತ್ತೆ ಅವರಿಗೆಲ್ಲ ಈ ಥರ ಬೇರೆ ಬೇರೆ ಹವ್ಯಾಸ ಇರೋದು, ಸ್ಮೋಕಿಂಗು ಆಗಲಿ, ಸ್ಟ್ರೆಸ್ ಆಗಲಿ ಇದ್ದಾಗ ಇನ್ನೂ ಬೇಗ ಬರೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಆಗ್ಬೋದು. ಒಂದು ಈ ಆಹಾರ ಪದ್ಧತಿ ಕಾರಣ ಅಂತಂದರೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯಿಂದ ಕಾರಣ? ಹೋಟೆಲ್ ಫುಡ್ದಲ್ಲಿ ಅದೆಲ್ಲ ತುಂಬ ಲೈಕ್ ಆಯ್ಲಿ ಥಿಂಗ್ಸು, ಸ್ಪೈಸಿ ಹಾಕೋದು, ಆಯಿಲ್ ಯಾವ ಥರ ಇರುತ್ತೆ, ಪ್ಲಸ್ ಏನು ಕೆಲವು ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಅಂತ ಹೇಳೋದು ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಜಾಸ್ತಿ ಫ್ರೀಕ್ವೆಂಟ್ ಈಗ ಎವ್ರಿ ವೀಕ್ದಲ್ಲಿ 2 ಸತಿ 3 ಸತಿ ಹಂಗೆ ಹೊರಗಡೆ ಊಟ ಮಾಡೋದು, ಅದರಿಂದ ಏನು ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾಯಿದೆ ಅದೆಲ್ಲ ವಿ ಡೋಂಟ್ ನೋ. ಸೊ ಬಿ ಪಿ, ಅರ್ಲಿ ಏಜ್ದಲ್ಲಿ ಬಿ ಪಿ ಬರೋದಾಗಲಿ, ಶುಗರ್ ಬರೋದಾಗಲಿ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗಲಿ, ಸೊ ಈ ಥರ ಎಲ್ಲ ಆಗ್ತಾ ಇರೋದು. ಸೊ ಅದರದ್ದೇನೂ ನಿಯಂತ್ರಣ ಇರೋದಿಲ್ಲ. ಸೊ ಔಟ್ಸೈಡ್ ಫುಡ್ಡು ಟೇಸ್ಟ್, ಬಾಯಿ ರುಚಿ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಎಷ್ಟು ದುಷ್ಪರಿಣಾಮ ಇರುತ್ತೆ ಅದರಿಂದ ಅದು ಗೊತ್ತಾಗೋದಿಲ್ಲ. ಸೊ ಅದರದಲ್ಲಿ ಏನೂ ಹಿಡ್ತಾ ಇರೋದಿಲ್ಲ. ಮನೆ ಊಟ ಈಸ್ ದ ಬೆಸ್ಟ್. ಅಲ್ಲಿ ಯಾವ ಥರ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೋ, ಕೊಳತೋಗಿರೋದಿರುತ್ತೋ, ಎಂಥದ್ದಿರುತ್ತೋ ವಿ ಡೋಂಟ್ ನೋ. ಆಯಿಲ್ ಎಷ್ಟು ಸತಿ ಫ್ರೈ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೋ, ಎಷ್ಟೊತ್ತು ಯೂಸ್ ಮಾಡ್ತಾರೋ ಅದು ಗೊತ್ತಿರಲ್ಲ. ಸೊ ಅದರದ್ದೆಲ್ಲರದ್ದು ಪರಿಣಾಮ ಶರೀರದ ಮೇಲೆ ಬರುತ್ತೆ. ಸೊ ಇದಿಷ್ಟು ಆ ಜಯದೇವ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಪಾಟೀಲ್ ಅವರ ಹೇಳ್ತಾ ಇರುವಂಥ ಮತ್ತು ಒಂದು ಕಡೆ ಯುವ ಜನತೆಯ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಕೂಡ ಈ ಹೃದಯಾಘಾತಕ್ಕೆ ಕಾರಣ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹೃದಯಾಘಾತ ಇತ್ತೀಚೆಗೆ ಯುವ ಜನತೆಯನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಯುವ ಜನರು ಹಾರ್ಟ್ ಅಟ್ಯಾಕ್ನಿಂದ ಸಾಯುವಂಥ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಯದೇವದ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ಕೆಲ ದಿನಗಳಿಂದ ತಾವು ನೋಡ್ತಾ ಇರ್ಬೋದು, ಯುವ ಜನರು ಹಾರ್ಟ್ ಅಟ್ಯಾಕಿಂದ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ದಾರೆ. ಏನು ಸಮಸ್ಯೆ ಸರ್? ಸುಮಾರು ಕಾರಣಗಳಿರೋದು. ಒಂದು ಲೈಕ್ ಹೊರಗಡೆಯಿಂದ ಹೋಟೆಲ್ ಊಟ ಮಾಡೋದು ಹೆಚ್ಚಾಗಿದೆ, ಹ್ಯಾಬಿಟ್ಸ್ ಹೆಚ್ಚಾಗಿದೆ, ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಗುಟ್ಕಾ, ತಂಬಾಕು ಈ ಥರ ಹೆಚ್ಚಾಗಿದೆ. ಡಿಸ್ಟರ್ಬ್ಡ್ ಸ್ಲೀಪು ಅಂದರೆ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರೋದು, ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಹೆಚ್ಚಾಗಿದೆ. ದೆನ್ ಸ್ಟ್ರೆಸ್, ವರ್ಕ್ ಪ್ರೆಷರೇ ಆಗಲಿ, ಪಿಯರ್ ಪ್ರೆಷರೇ ಆಗಲಿ, ಸ್ಟ್ರೆಸ್ ಹೆಚ್ಚಾಗಿದೆ ಜನಕ್ಕೆ. ಸೊ ಇವೆಲ್ಲ ಕಾರಣ. ಪ್ಲಸ್ ಏನಂತಂತಂದರೆ ಜೆನೆಟಿಕ್ಸ್ ಅಂತಂದರೆ ನಮ್ಮ ತಂದೆ ತಾಯಿಯವರಿಗೆ ಹಾರ್ಟ್ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಅದು ಹಾರ್ಟ್ ಸಮಸ್ಯೆ ಒಂದು 10 ಇಯರ್ಸ್, 1 ಡೆಕೇಡ್ ಅರ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆ ಮತ್ತೆ ಅವರಿಗೆಲ್ಲ ಈ ಥರ ಬೇರೆ ಬೇರೆ ಹವ್ಯಾಸ ಇರೋದು, ಸ್ಮೋಕಿಂಗು ಆಗಲಿ, ಸ್ಟ್ರೆಸ್ ಆಗಲಿ ಇದ್ದಾಗ ಇನ್ನೂ ಬೇಗ ಬರೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಆಗ್ಬೋದು. ಒಂದು ಈ ಆಹಾರ ಪದ್ಧತಿ ಕಾರಣ ಅಂತಂದರೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯಿಂದ ಕಾರಣ? ಹೋಟೆಲ್ ಫುಡ್ದಲ್ಲಿ ಅದೆಲ್ಲ ತುಂಬ ಲೈಕ್ ಆಯ್ಲಿ ಥಿಂಗ್ಸು, ಸ್ಪೈಸಿ ಹಾಕೋದು, ಆಯಿಲ್ ಯಾವ ಥರ ಇರುತ್ತೆ, ಪ್ಲಸ್ ಏನು ಕೆಲವು ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಅಂತ ಹೇಳೋದು ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಜಾಸ್ತಿ ಫ್ರೀಕ್ವೆಂಟ್ ಈಗ ಎವ್ರಿ ವೀಕ್ದಲ್ಲಿ 2 ಸತಿ 3 ಸತಿ ಹಂಗೆ ಹೊರಗಡೆ ಊಟ ಮಾಡೋದು, ಅದರಿಂದ ಏನು ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾಯಿದೆ ಅದೆಲ್ಲ ವಿ ಡೋಂಟ್ ನೋ. ಸೊ ಬಿ ಪಿ, ಅರ್ಲಿ ಏಜ್ದಲ್ಲಿ ಬಿ ಪಿ ಬರೋದಾಗಲಿ, ಶುಗರ್ ಬರೋದಾಗಲಿ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗಲಿ, ಸೊ ಈ ಥರ ಎಲ್ಲ ಆಗ್ತಾ ಇರೋದು. ಸೊ ಅದರದ್ದೇನೂ ನಿಯಂತ್ರಣ ಇರೋದಿಲ್ಲ. ಸೊ ಔಟ್ಸೈಡ್ ಫುಡ್ಡು ಟೇಸ್ಟ್, ಬಾಯಿ ರುಚಿ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಎಷ್ಟು ದುಷ್ಪರಿಣಾಮ ಇರುತ್ತೆ ಅದರಿಂದ ಅದು ಗೊತ್ತಾಗೋದಿಲ್ಲ. ಸೊ ಅದರದಲ್ಲಿ ಏನೂ ಹಿಡ್ತಾ ಇರೋದಿಲ್ಲ. ಮನೆ ಊಟ ಈಸ್ ದ ಬೆಸ್ಟ್.
ಅಲ್ಲಿ ಯಾವ ಥರ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೋ, ಕೊಳತೋಗಿರೋದಿರುತ್ತೋ, ಎಂಥದ್ದಿರುತ್ತೋ ವಿ ಡೋಂಟ್ ನೋ. ಆಯಿಲ್ ಎಷ್ಟು ಸತಿ ಫ್ರೈ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೋ, ಎಷ್ಟೊತ್ತು ಯೂಸ್ ಮಾಡ್ತಾರೋ ಅದು ಗೊತ್ತಿರಲ್ಲ. ಸೊ ಅದರದ್ದೆಲ್ಲರದ್ದು ಪರಿಣಾಮ ಶರೀರ ಮೇಲೆ ಬರುತ್ತೆ. ಓಕೆ. ಸೊ ಇದಿಷ್ಟು ಆ ಜಯದೇವ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಪಾಟೀಲ್ ಅವರ ಹೇಳ್ತಾ ಇರುವಂಥ ಮತ್ತು ಒಂದು ಕಡೆ ಯುವಜನತೆಯ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಕೂಡ ಈ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹೃದಯಾಘಾತ ಇತ್ತೀಚೆಗೆ ಯುವಜನತೆಯನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂಥದ್ದು, ಅದರಲ್ಲೂ ಕೂಡ ರಾಜ್ಯದಲ್ಲಿ ಯುವಜನರು ಹಾರ್ಟ್ ಅಟ್ಯಾಕ್ನಿಂದ ಸಾಯುವಂಥ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಯದೇವದ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ಕೆಲ ದಿನಗಳಿಂದ ತಾವು ನೋಡ್ತಾ ಇರ್ಬೋದು, ಯುವಜನರು ಹಾರ್ಟ್ ಅಟ್ಯಾಕಿಂದ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ದಾರೆ. ಏನು ಸಮಸ್ಯೆ ಸರ್? ಸುಮಾರು ಕಾರಣಗಳಿರೋದು. ಒಂದು ಲೈಕ್ ಹೊರಗಡೆಯಿಂದ ಹೋಟೆಲ್ ಊಟ ಮಾಡೋದು ಹೆಚ್ಚಾಗಿದೆ, ಹ್ಯಾಬಿಟ್ಸ್ ಹೆಚ್ಚಾಗಿದೆ, ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಗುಟ್ಕಾ, ತಂಬಾಕು ಈ ಥರ ಹೆಚ್ಚಾಗಿದೆ. ಡಿಸ್ಟರ್ಬ್ಡ್ ಸ್ಲೀಪು, ಅಂದರೆ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರೋದು, ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಹೆಚ್ಚಾಗಿದೆ. ದೆನ್ ಸ್ಟ್ರೆಸ್, ವರ್ಕ್ ಪ್ರೆಷರೇ ಆಗಲಿ, ಪಿಯರ್ ಪ್ರೆಷರೇ ಆಗಲಿ, ಸ್ಟ್ರೆಸ್ ಹೆಚ್ಚಾಗಿದೆ ಜನಕ್ಕೆ. ಸೊ ಇವೆಲ್ಲ ಕಾರಣ. ಪ್ಲಸ್ ಏನಂತಂತಂದರೆ ಜೆನೆಟಿಕ್ಸ್ ಅಂತಂದರೆ ನಮ್ಮ ತಂದೆ ತಾಯಿಯವರಿಗೆ ಹಾರ್ಟ್ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಅದು ಹಾರ್ಟ್ ಸಮಸ್ಯೆ ಒಂದು 10 ಇಯರ್ಸ್, 1 ಡೆಕೇಡ್ ಅರ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆ ಮತ್ತೆ ಅವರಿಗೆಲ್ಲ ಈ ಥರ ಬೇರೆ ಬೇರೆ ಹವ್ಯಾಸ ಇರೋದು, ಸ್ಮೋಕಿಂಗು ಆಗಲಿ, ಸ್ಟ್ರೆಸ್ ಆಗಲಿ ಇದ್ದಾಗ ಇನ್ನೂ ಬೇಗ ಬರೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಆಗ್ಬೋದು. ಈಗ ಒಂದು ಈ ಆಹಾರ ಪದ್ಧತಿ ಕಾರಣ ಅಂತಂದರೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯಿಂದ ಕಾರಣ? ಹೋಟೆಲ್ ಫುಡ್ದಲ್ಲಿ ಅದೆಲ್ಲ ತುಂಬ ಲೈಕ್ ಆಯ್ಲಿ ಥಿಂಗ್ಸು, ಸ್ಪೈಸಿ ಹಾಕೋದು, ಆಯಿಲ್ ಯಾವ ಥರ ಇರುತ್ತೆ, ಪ್ಲಸ್ ಏನು ಕೆಲವು ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಅಂತ ಹೇಳೋದು ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಜಾಸ್ತಿ ಫ್ರೀಕ್ವೆಂಟ್ ಈಗ ಎವ್ರಿ ವೀಕ್ದಲ್ಲಿ 2 ಸತಿ 3 ಸತಿ ಹಂಗೆ ಹೊರಗಡೆ ಊಟ ಮಾಡೋದು, ಅದರಿಂದ ಏನು ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾಯಿದೆ ಅದು ಎಲ್ಲ ವಿ ಡೋಂಟ್ ನೋ. ಸೊ ಬಿ ಪಿ, ಅರ್ಲಿ ಏಜ್ದಲ್ಲಿ ಬಿ ಪಿ ಬರೋದಾಗಲಿ, ಶುಗರ್ ಬರೋದಾಗಲಿ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಾಗಲಿ, ಸೊ ಈ ಥರ ಎಲ್ಲ ಆಗ್ತಾ ಇರೋದು. ಸೊ ಅದರದ್ದೇನೂ ನಿಯಂತ್ರಣ ಇರೋದಿಲ್ಲ. ಸೊ ಔಟ್ಸೈಡ್ ಫುಡ್ಡು ಟೇಸ್ಟ್, ಬಾಯಿ ರುಚಿ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಎಷ್ಟು ದುಷ್ಪರಿಣಾಮ ಇರುತ್ತೆ ಅದರಿಂದ ಅದು ಗೊತ್ತಾಗೋದಿಲ್ಲ. ಸೊ ಅದರದಲ್ಲಿ ಏನೂ ಹಿಡ್ತಾ ಇರೋದಿಲ್ಲ. ಮನೆ ಊಟ ಈಸ್ ದ ಬೆಸ್ಟ್. ಅಲ್ಲಿ ಯಾವ ಥರ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೋ, ಕೊಳತೋಗಿರೋದಿರುತ್ತೋ, ಎಂಥದ್ದಿರುತ್ತೋ ವಿ ಡೋಂಟ್ ನೋ. ಆಯಿಲ್ ಎಷ್ಟು ಸತಿ ಫ್ರೈ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೋ, ಎಷ್ಟೊತ್ತು ಯೂಸ್ ಮಾಡ್ತಾರೋ ಅದು ಗೊತ್ತಿರಲ್ಲ. ಸೊ ಅದರದ್ದೆಲ್ಲರದ್ದು ಪರಿಣಾಮ ಶರೀರ ಮೇಲೆ ಬರುತ್ತೆ. ಓಕೆ. ಸೊ ಇದಿಷ್ಟು ಆ ಜಯದೇವ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಪಾಟೀಲ್ ಅವರ ಹೇಳ್ತಾ ಇರುವಂಥ ಮತ್ತು ಒಂದು ಕಡೆ ಯುವಜನತೆಯ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಕೂಡ ಈ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.